ನಮಸ್ಕಾರ ಎಲ್ಲರಿಗೂ. ಈ ನಿಮ್ಮ ಸುಯೋಗ್ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ಇವತ್ತಿನ ಒಂದು ಟಾಪಿಕ್ ಪಾಲಿಟಿಕ್ಸ್. ರಾಜಕಾರಣಿ, ರಾಜಕೀಯ, ರಾಜತಂತ್ರ ಇದೊಂದು ವಿಧ. ನಮ್ಮ ಜ್ಯೋತಿಷ್ಯದ ಪ್ರಕಾರ ಒಂದು ಇವಾಗ ಪ್ರೆಸೆಂಟ್ ಇರೋ ಟಾಪಿಕ್ ಏನು, DK ಶಿವಕುಮಾರ್ CM ಆಗ್ತಾರಾ ಇಲ್ವಾ ಅನ್ನೋದು. ಈಗ ಆಲ್ರೆಡಿ CM ನಮ್ಮ ಸಿದ್ದರಾಮಯ್ಯನವ್ರು ಇದ್ದಾರೆ. DK ಶಿವಕುಮಾರ್ CM ಆಗ್ತಾರೋ ಇಲ್ವೋ ಅನ್ನೋದು ಒಂದು ಟಾಪಿಕ್. DK ಶಿವಕುಮಾರ್ ಅವರು CM ಆಗಲಿಕ್ಕೆ ಜಾತಕದಲ್ಲಿ ಯೋಗ ಇರಬೇಕು. ನೋಡಿ, 108 ಪೂಜೆ ಮಾಡಿಸಿದ್ರು, 108 ಪೂಜೆ ಮಾಡಿಸಿದ್ರು, 108 ದೈವ ದರ್ಶನಗಳನ್ನೆಲ್ಲ ಮಾಡಿದ್ರು, 108 ಜನ ನಾಗ ಸಾಧುಗಳು ಬಂದು ಅವರನ್ನು ಆಶೀರ್ವದಿಸಿದ್ರು. ಮತ್ತು ಅವರ ಒಂದು ಪಾರ್ಟಿ ಮೆಂಬರ್ಸೇ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದರೂ ಯಾಕೆ CM ಆಗೋಕ್ಕಾಗ್ತಾ ಇಲ್ಲ? ಯಾಕೆ ಅಂದರೆ ಅವ್ರ ಜಾತಕದಲ್ಲಿ ಪೂರ್ವಪುಣ್ಯ ಸ್ಥಾನ 5ನೇ ಮನೆ ಸ್ಟ್ರಾಂಗ್ ಇಲ್ಲ. 5ನೇ ಮನೆ ಸ್ಟ್ರಾಂಗ್ ಯಾರಿಗಿರುತ್ತೆ ಅವ್ರು ಎಲ್ಲೂ ಹೋಗೋದೇ ಬೇಡ, ಆಟೋಮೆಟಿಕ್ ಅವ್ರು CM ಆಗೇ ಆಗ್ತಾರೆ. ಅವ್ರ ಜಾತಕದಲ್ಲೇ CM ಯೋಗ ಇಲ್ಲ ಅಂದರೆ ಹೇಗಾಗ್ತಾರೆ? ಅದಕ್ಕೆ ಪರಿಹಾರ ಇದೆ. ಚಿಕ್ಕ ಪರಿಹಾರ ಇದೆ, ದೊಡ್ಡ ಪರಿಹಾರ ಏನು ಲಕ್ಷಾಂತರ ರೂಪಾಯಿ ಕೊಟ್ಟು ಪೂಜೆ ಮಾಡಿಸೋದು ಮತ್ತೊಂದು ಮುಂದೊಂದು ಅಂಥದ್ದು ಏನೂ ಇಲ್ಲ. ಸಣ್ಣದೊಂದು ಪರಿಹಾರ ಮಾಡಿಕೊಂಡ್ರೆ ಅವ್ರು ಆಟೋಮೆಟಿಕ್ CM ಆಗ್ತಾರೆ. ಆ ಪರಿಹಾರನೇ ಯಾರು ಸಾವಿರಾರು ಜ್ಯೋತಿಷಿಗಳಿದ್ದಾರೆ, ಅವರು ಆ ಪರಿಹಾರನೇ ಹೇಳ್ತಿಲ್ಲ. ಹೆಂಗಾಗ್ತಾರೆ ಅವ್ರು CM? ಯಾರು CM ಆಗಬೇಕು ಅಂದರೆ ಅದಕ್ಕೊಂದು ಯೋಗ ಇರಬೇಕು. ಇದು ನನ್ನ ಹತ್ರ ಸೊಲ್ಯೂಷನು ಇದೆ, ಬಟ್ ನನಗೆ ಅವ್ರ ಹತ್ರ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ದೇವ್ರಿಗೆ ಇಷ್ಟ ಇಲ್ವೇನೋ? ಅವ್ರು ಸ್ವಲ್ಪ ಆಗಲಿ, ಸ್ವಲ್ಪ ಅವ್ರಿಗೂ ಪಾಲಿಟಿಕ್ಸಲ್ಲಿ ಇನ್ನೂ ತುಂಬ ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ. ಅದಕ್ಕೆ ಏನೋ ಭಗವಂತನೇ ಡಿಲೇ ಮಾಡ್ತಿದ್ದಾನೆ ಅಂತ ನನ್ನೊಂದು ಅನಿಸಿಕೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.